ಆ ಸಮಯದಲ್ಲಿ ನಮಗ ವಿಡಿಯೋ ಮಾಡಾಕ ಅನುಕೂಲ ಆಗ್ಲಿಲ್ರಿ. ಈ ಜನಗಳ ಜಂಜಾಟದೊಳಗೆ ಇದು ಮಾಡೋದು ಆಗ್ಲಿಲ್ರಿ. ನಮ್ಮ ಭಕ್ತರು ಸುಮಾರು ಜನ ಬಂದಿದ್ರಿ. ಆದ ಕಾರಣ ನಮ್ಗೆ ವಿಡಿಯೋ ಮಾಡೋದು ಆಗ್ಲಿಲ್ರಿ. ಅದ್ರ ಸಲುವಾಗಿ ಕೆಲವೊಂದು ದಿವಸ ಫ್ರೀ ಇದ್ದಾಗ ಬಂದ್ ಮಾಡ್ಕೊಂಡು ಹೋಗ್ಬೇಕ ಅನ್ನೋ ಕಾರಣಕ್ಕಾಗಿ ಶ್ರೀ ದೇವಿಯ ದರ್ಶನವನ್ನ ಜನಗಳಿಗೆ ಪವಾಡವನ್ನ ಈ ತಾಯಿ ಇತಿಹಾಸವನ್ನ ಜನಕ್ಕೆ ತಿಳಿಸುವ ಸಲುವಾಗಿ ಇವತ್ತು ಬಂದಿದ್ದೀವಿ ಸರ್. ಇಷ್ಟೆಲ್ಲ ಮಾಹಿತಿ ನಿಮ್ಮಿಂದ ತಿಳಿತು ಸರ್. ಇದೆಲ್ಲ ಈ ಬರ್ತಕ್ಕಂತ ಭಕ್ತಾದಿಗಳು ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ ಬರ್ಬೋದು. ಈ ಅಂಬಲಿ ಪ್ರಸಾದವನ್ನು ಶುಕ್ರವಾರ ಅಷ್ಟೇ ರೀ. ಶುಕ್ರವಾರ ಇದು ಸಾಯಂಕಾಲ ಬೆಳಿಗ್ಗೆ ಬಂದ್ರ ನಿಮ್ಗ ಗುರುವಾರ ಬರ್ಬೋದ್ರಿ. ಗುರುವಾರ 12 ಗಂಟೆಗೆ ಸ್ಟಾರ್ಟ್ ಮಾಡ್ತಾರಿ. ಅಂದ್ರೆ 12 ಆತಂದ್ರ ಶುಕ್ರವಾರ ಆತಲ್ರಿ. 12 ಗಂಟೆ ರಾತ್ರಿ 12 ಗಂಟೆಗೆ ಸ್ಟಾರ್ಟ್ ಮಾಡ್ತಾರಿ. ಶುಕ್ರವಾರ 9 ಗಂಟೆವರೆಗೆ ಸ್ಟಾರ್ಟ್ ಇರ್ತೈತ್ರಿ. ರಾತ್ರಿ 9 ಗಂಟೆ ತನಕ. ಗುರುವಾರ 12 ಗಂಟೆಯಿಂದ ಶುಕ್ರವಾರ ಸಾಯಂಕಾಲ 9 ಗಂಟೆವರೆಗೆ ನೀವು ಅಂಬಲಿಯನ್ನ ಹಾಕ್ತಿರ್ತೀವಿ. ಯಾರು ಬರ್ತಕ್ಕಂತಹ ಭಕ್ತಾದಿಗಳು ಎನಿ ಟೈಮ್ ಬರ್ಬೋದು. ಎನಿ ಟೈಮ್. ಮತ್ತ ಬೇಸ್ತಾರ ಬರ್ತಕ್ಕಂತ ಭಕ್ತಾದಿಗಳು ಉಳ್ಕೊಳ್ಳೋದಕ್ಕೆಲ್ಲ ಮತ್ತ ಅನ್ನ ಪ್ರಸಾದ ಐತ್ರಿ. ಅನ್ನ ಪ್ರಸಾದ 24 hours ಅನ್ನ ಪ್ರಸಾದ ಐತಿ. ಯಾವಾಗ ಬೇಕಾದ್ರೂ ಶ್ರೀ ಭುವನೇಶ್ವರಿ ದೇವಿ ಪವಾಡ ಐತ್ರಿ ಇರ್ತಕ್ಕಂತ ಒಂದು ಪರ್ಮಿಷನ್ ಮ್ಯಾಗ ಇಷ್ಟೆಲ್ಲ ಜನ ಬರಕ್ ಸಾಧ್ಯ ಇಲ್ಲ. ನಿಮ್ಗೇನು ಒಂದ್ ಒಳ್ಳೇದಾಗ್ಲಿಲ್ಲ ಅಂದ್ರ ಜನ ಯಾರು ಬರನ್ರಿ. ಬರ್ತಕ್ಕಂತ ಭಕ್ತಾದಿಗಳಿಗೆ ಒಂದ್ ಏನೋ ಅನುಕೂಲ ಆಗೈತೆಪ್ಪ ನಮ್ಗ ಅಂತಕ್ಕಂತ ಕಾರಣದಿಂದ ಬರ್ತಾರೆ ಎಲ್ಲಾರು ಬರ್ತಕ್ಕಂಥವ್ರು. ಹೌದ್ರಿ. ಅವ್ರಿಗೇನು ಅನುಕೂಲ ಆಗ್ಲಿಲ್ಲ ಅಂದ್ರೆ ಯಾರು ಬರನ್ರಿ. ಶ್ರೀ ತಾಯಿ ಭುವನೇಶ್ವರಿ ದೇವಿ ಪವಾಡ ಇದ್ದಂತಹ ಕಾರಣದಿಂದ ಭಕ್ತಾದಿಗಳು ಬರಾಕತ್ತಾರ ಅನ್ನಂಗಾಯ್ತ್ರಿ. ಇದೆಲ್ಲ ಇಷ್ಟೆಲ್ಲ ಮಾಹಿತಿ ಕೊಟ್ಟಿವಿ ಸರ್. ಧನ್ಯವಾದ ರೀ. ನಮಸ್ಕಾರ. ನಾವು ಶುಕ್ರವಾರ ಬಂದಾಗ್ರಿ ಈಗೆಲ್ಲಾ ಪಾಳೆ ಹಚ್ಚಿ ಸುತ್ತ ರೌಂಡ್ ಹಾಳು ಬಂದಿದ್ದೀವ್ರಿ. ಇಲ್ಲೊಂದ್ ನೋಟ್ ಐತಿ ಹೇಳ್ರಿ. ಇದೊಂದು ಹೇಳ್ರಲ್ಲ. ಈಗ ನಿಮ್ಮದು ಬಾ ಮಹತ್ವ ಐತಿ. ಜನಕ್ ಗುರ್ತಾಗ್ಬೇಕ್ರಿ ಅದೆಲ್ಲ. ಇದು ಸಣ್ಣ ಮಕ್ಕಳಿಗೆ ತೀರ್ಥ ನೀರ್ ಹಾಕ್ತಾರೆ ಇಲ್ಲಿ ಹುಣ್ಣಿಮೆ ದಿವ್ಸ್ರಿ. ಇದು ಹತ್ತಿ ಮರ ಅಂತಾರ ಒಂದು ಇಲ್ಲಿ ಭುವನೇಶ್ವರಿ ಅಂತ ಐತ್ರಿ. ಇಲ್ಲಿ ಹುಣ್ಣಿಮೆ ದಿವಸ ತೀರ್ಥ ನೀರ್ ಹಾಕ್ತಾರೆ ಮಕ್ಕಳಿಗೆ. ಅಂಗವಿಕಲ ಇರ್ತಾರಲ್ರಿ, ಶಾರ್ಪ್ ತಲೆ ಹುಡುಗರು ಚಿಕ್ಕ ಮಕ್ಕಳಿಗೆ ಹುಣ್ಣಿಮೆ ದಿವಸ ಅಮ್ಮನ ಪಾದ ನೀರು ಇದ್ರ ಬಡಿಯಲ್ಲಿ ಹಾಕ್ತಾರೆ. ಅಮ್ಮನವರ ಆಶೀರ್ವಾದ ಮಾಡಂತ್ಲೇರಿ ಇಲ್ಲಿ ತೀರ್ಥ ನೀರ್ ಹಾಕ್ತಾರೆ. ಇದು ಹುಣ್ಣಿಮೆ ದಿವಸ ಮಾತ್ರ ಅಂದಾಗೈತಿ ಸರ್. ಅಮಾಸಿಗ್ರಿ ಅಮಾಸಿಗೆ ಇಲ್ಲ. ಅಮ್ಮ ಕಳ್ಸಿದ್ ನೀರ್ ಹೊಡಿತಾರ್ರಿ. ಅವತ್ತು ವಾರ ಮುಗಿದಿರ್ತಾವಲ್ರಿ, ಅವ್ರು ಕಳ್ಸಿದ್ ನೀರ್ ಹೊಡಿತಾರೆ. ಇದು ವಾರ ಹಿಡಿದ ಸಲುವಾಗಿ ಕಳ್ಸಿದ್ ನೀರು ಹೊಡ್ತಾರ. ವಾರ ಅಂದ್ರ ಇದು ಅಂಬ್ಲಿ ಇದು ವಾರ ಮುಗಿದಿರ್ತಾವಲ್ರಿ. 5 ವಾರ ಹಿಡಿದಿರ್ತಾರ. ಇದು ಯಾರಾದ್ರೂ ವಾರ ಹಿಡಿದಿರಪ್ಪ ಅಂದ್ರ 5 ವಾರ ಮುಗಿದ ಕೂಡಲೇ ನೀರ್ ಹಾಕ್ತಾರ ಅನ್ನಂಗೈತಿ. ಕಳ್ಸಿದ್ ನೀರ್ ಹಾಕ್ತಾರೆ ಅವ್ರು. ಇಲ್ಲಿ ಸಣ್ಣ ಮಕ್ಕಳು ಅಂಗವಿಕಲರು ಹುಡ್ರು ಕಂಡ್ರು ಕಿವಿ ಅದು ಕೇಸಾಗಲ್ರಿ, ಬಾಯಿ ಎದುರು ಹಂಗಲ್ರಿ, ಅವ್ರಿಗೆ ಇಲ್ಲಿ ಇದರಿಂದ ಇಲ್ಲಿ ಅಂಬ್ಲಿನ ಹಾಕ್ತಾರಿ. ಅವ್ರಿಗೆ ತೀರ್ಥ ನೀರ್ ಅಮ್ಮನ್ ಪಾದ ನೀರ್ ಹಾಕ್ತಾರೆ. ಇಲ್ಲಿ ಶ್ರೀ ತಾಯಿ ಭುವನೇಶ್ವರಿ ದೇವಿಯ ಪಾದದ ತೀರ್ಥ ನೀರನ್ನ ಇಲ್ಲಿ ಹಾಕ್ತಾರೆ. ಅಂಗವಿಕಲ ಮಕ್ಕಳು ಕೆಲವೊಂದಿಷ್ಟು ಸಮಸ್ಯೆ ಇರ್ತಕ್ಕಂಥ ಮಕ್ಕಳಿಗೆ ಹಾಕಿದ್ರಪ್ಪ ಅಂದ್ರೆ ಅವ್ರಿಗೆ ಆರೋಗ್ಯವಂತರು ಆಗ್ಯಾರ, ಗುಣವಂತರ ಆಗ್ಯಾರ ಅನ್ನಂಗೈತಿ. ಪವಾಡ ಐತ್ರಿ ಅನ್ನಂಗೈತ್ರಿ. ಈ ಪ್ರತಿಯೊಂದು ಇಲ್ಲಿ ಹೇಳಬೇಕಪ್ಪ ಅಂದ್ರೆ ಗಿಡಗಳಲ್ಲೂ ಕೆಲವೊಂದು ನೀವು ನೋಡ್ತಕ್ಕಂತ ಸ್ಥಳಗಳಲ್ಲೂ ಪ್ರತಿಯೊಂದು ಸ್ಥಳಗಳಲ್ಲೂ ಒಂದೊಂದು ಪವಾಡ ಐತಂದಾಗೈತ್ರಿ. ಇದು ಚಿಕ್ಕ ಮಕ್ಕಳಿಗೆ ಒಳ್ಳೇದ್ರಿ. ಯಾವ ಅಂಗವಿಕಲ ಮಕ್ಕಳು ಯಾವ ಇದ್ರಪ್ಪ ಅಂದ್ರ ಕುಂಡ್ರು ಯಾವ ಇದ್ರಪ್ಪ ಅಂದ್ರ ಸಣ್ಣ ಮಕ್ಕಳಿಗೆ ಇಲ್ಲಿ ತಾಯಿಯ ಭುವನೇಶ್ವರಿ ದೇವಿಯ ಜಲವನ್ನ ಹಾಕ್ಸ್ಕೊಂಡ್ರಪ್ಪ ಅಂದ್ರ ಅವ್ರಿಗೆ ಆರಾಮ ಗುಣ ಹಾಕತ್ತಂದಾಗೈತ್ರಿ. ಯಾರಾದ್ರೂ ಅಂಗವಿಕಲ ಮಕ್ಕಳು ಇದ್ರು ಯಾರಾದ್ರೂ ಬರ್ಬೋದ್ರಿ. ಒಂದು ಶ್ರೀ ತಾಯಿ ಭುವನೇಶ್ವರಿ ದೇವಿಯ ಜಲವನ್ನ ಹಾಕ್ಸ್ಕೊಂಡ್ರಪ್ಪ ಅಂದ್ರ ಆರಾಮ ಆಗತ್ತೆ. ಇದನ್ನೆಲ್ಲ ಹೋಮ್ ಸುಡುದು ಅಂತಾರೆ. ಹೋಮ್ ಸುಡುದು ಅಲ್ಲ ಇದು. ಇದೇನ್ರಿ ಇದು ಇವಾಗ ಹೇಳ್ಬೇಕಾದ್ರಪ್ಪ ಇದು ಎಲ್ಲಾರು ಏನ್ ತಿಳ್ಕೊಂಡ್ರಿ ಹೋಮ ಸುಡ್ತಾರ ಅಮ್ಮಗ. ಹೋಮ ಸುಡುದಲ್ಲ ಇದು. ಅಂದ್ರೆ ಇದನ್ನು ನೋಡಾಕ ಹೋಮ್ ಕುಂಡದ ತರ ಐತ್ರಿ. ಹೋಮ್ ಕೊಂಡದಂದ್ರೆ ಇದ್ರಲ್ಲಿ ಅಮ್ಮ ಅಂಬ್ಲಿ ಅನ್ನೋ ಇಲ್ಲಿ ಹಾಕಿ ಅಮ್ಮನವರು ಇಲ್ಲಿ ಅಂಬ್ಲಿ ಹಾಕಿ ಆಶೀರ್ವಾದ ಮಾಡ್ತಾರೆ. ಇಲ್ಲಿಂದ್ರ ಅಂಬ್ಲಿ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಶ್ರೀ ಭುವನೇಶ್ವರಿ ದೇವಿಗೆ ಮಾಡಿರ್ತಕ್ಕಂತಹ ಪ್ರಸಾದವನ್ನ ಅಂಬಲಿಯನ್ನ ಇಲ್ಲಿ ಹಾಕಿ ನಂತರ ಭಕ್ತರಿಗೆ ಹಾಕ್ತಾರ. ಇದಕ್ಕೊಂದ ನಾವು ಇಲ್ಲಿ ಬರ್ತಕ್ಕಂಥ ಜನಗಳು ತಿಳ್ಕೊಳ್ಳಿ. ನಾವಾದ್ರೂ ಏನ್ ತಿಳ್ಕೊಂಡ್ಯಪ್ಪ ಅಂದ್ರೆ ಇದು ಅಗ್ನಿ ಪೂಜೆ ಮಾಡ್ತಕ್ಕಂತ ಅಗ್ನಿ ಹೊಂಡ ಅಂತ ತಿಳ್ಕೊಂಡಿದ್ದೀವಿ ನಾವೆಲ್ಲ. ಅಲ್ಲಿ ಹೊತ್ತೈತಲ್ಲ ಅಮ್ಮ ಅಲ್ಲಿಂದ ಆಶೀರ್ವಾದ ಮಾಡಂತ ಭಕ್ತರಿಗೆ ಕೊಡ್ತೀವಿ. ಶ್ರೀ ಭುವನೇಶ್ವರಿ ದೇವಿ ಆಶೀರ್ವಾದ ಆದ ತಕ್ಷಣ ಅಂಬಲಿಯನ್ನು ತಂದು ಇಲ್ಲಿ ಹಾಕಿ ನಂತರ ಭಕ್ತರು ಕೊಡ್ತಾರ ಅನ್ನಂಗಾಗ್ತೀವಿ. ಇದು ಅಂಬಲಿ ಹೊಂಡ ಅನ್ನಂಗ. ಅಂಬಲಿ ಹೊಂಡ ತಾಯಿ ಭುವನೇಶ್ವರಿ ದೇವಿ ಇಲ್ಲೇ ನೆಲೆಸಿರ್ತಕ್ಕಂತಹ
ಸ್ಥಳ ನೋಡ್ರಿ ಇದು. ಹುತ್ತದೊಳಗ ಶ್ರೀ ಭುವನೇಶ್ವರಿ ದೇವಿ ದೀಪದ ಗಂಟೆದೊಳಗ ನೆನೆಸಲ್ರಿ. ಇನ್ನಾದ್ರೂ ಜೀವಂತವಾಗಿ ನೋಡ್ರಿ ಶ್ರೀ ಭುವನೇಶ್ವರಿ ದೇವಿ ಪ್ರಾಣ ಪ್ರತಿಷ್ಠಾಪನೆ ಆಗ್ಯಾಳ್ರಿ. ಶ್ರೀ ಭುವನೇಶ್ವರಿ ದೇವಿ ತಿಳಿಸಿರ್ತಕ್ಕಂತಹ ಹುತ್ತ ಯಾವ್ದವ ಇದ ನೋಡ್ರಿ. ಇಲ್ಲಿ ಬರ್ತಕ್ಕಂತಹ ಭಕ್ತಾದಿಗಳಿಗೆ ನೋಡ್ಕೋಬಹುದ್ರಿ. ಶ್ರೀ ಭುವನೇಶ್ವರಿ ದೇವಿ ನೋಡ್ರಿ, ಆಶೀರ್ವಾದ ತೋರಿ ಭುವನೇಶ್ವರಿ ದೇವಿ. ಶ್ರೀ ಭುವನೇಶ್ವರಿ ದೇವಿ ನಿಲ್ಸಾರ. ಸ್ವತಃ ಅಮ್ಮನ ಜೀವಂತವಾಗಿ ಹುತ್ತಿನಲ್ಲಿ ಕೂತಿದ್ದಾಳೆ. ಶ್ರೀ ಭುವನೇಶ್ವರಿ ದೇವಿಯ ಜೀವಂತ ಪ್ರಾಣ ಪ್ರತಿಷ್ಠಾನ ಈ ಹುತ್ತಿನೊಳಗೆ ಐತೆ ಆಯ್ತು. ಈಗ ನೀವು ನಾವು ನೋಡಿರ್ತಕ್ಕಂಥ ಪ್ರಕಾರ ಈಗ ಗರ್ಭಗುಡಿ ಹಿಂದ್ಗಡೆನ ಶ್ರೀ ದೇವಿಯ ಹುತ್ತ ಐತ್ರಿ. ಈ ಹುತ್ತದೊಳಗ ಶ್ರೀ ಭುವನೇಶ್ವರಿ ದೇವಿ ಇಲ್ಲೇ ಪ್ರಾಣ ಪ್ರತಿಷ್ಠಾನ ಇಲ್ಲೇ ಮಾಡ್ಯಾರ. ಈ ದೀಪದ ರೂಪದೊಳಗೆ ಏನಾದ್ರೂ ತಾಯಿ ಅದಾವ್ರಿ, ಇಲ್ಲಿ ಇದಾವೆ ಹೆಸರತಕ್ಕಂತ ಸ್ಥಳ ಇದೆ ಅಂದಾಗೈತ್ರಿ. ಇಲ್ಲಿ ಬರ್ತಕ್ಕಂಥ ಭಕ್ತರು ಒಳಗಡೆ ಯಾರಿಗೆ ಅಲ್ಲ, ಒಳಗಿಲ್ಲ. ಇದು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಪೂಜೆಗೆ ಏನಾರು ತಂದಿದ್ರಪ್ಪ ಅಂದ್ರೆ ಇಲ್ಲಿ ಹೂವಪ್ಪ ಎಲ್ಲ ನಿಮ್ ಕೈಲಿ ಕೊಟ್ರ ನೀವೆಲ್ಲ ಇದು ಮಾಡಿ ನಾವೆಲ್ಲ ಇದೇನ್ ನೋಡಾಕಿತ್ತಾರಲ್ಲ ಇದ ನೋಡ್ರಿ ಶ್ರೀ ಭುವನೇಶ್ವರಿ ದೇವಿ ಪ್ರಾಣ ಪ್ರತಿಷ್ಠಾಪನೆ ಆದಂತಹ ಹುತ್ತ ಅಂದ್ರ ಇದ ನೋಡ್ರಿ. ನೀವು ನೋಡ್ತಕ್ಕಂತಹ ಎದುರುಗಡೆ ಇರತಕ್ಕಂತ ಹುತ್ತರಿ ಶ್ರೀ ಭುವನೇಶ್ವರಿ ದೇವಿ ಇಲ್ಲೇ ನಿಲ್ಸ್ಯಾರ್ರಿ. ಎಲ್ಲರೂ ಆಶೀರ್ವಾದ ತೋರಿ ಶ್ರೀ ಭುವನೇಶ್ವರಿ ದೇವಿ. ಸರ್ ಮತ್ತೆ ಇಲ್ಲಿ ನೋಡ್ತಕ್ಕಂತ ಯಾವ್ದಾರ ಇನ್ನೂ ಐತೆ. ಕಂಕಣ ಲಗ್ನಾದು ಆಗಿರಂಗ್ರಿ, ಅವ್ರಿಗೆ ಕಂಕಣ ಕಟ್ತಾರೆ. ಅದು ಇಲ್ಲೇ ಸರ್ ಇಲ್ಲ ಮತ್ತೆ ಹೊರಕಟ್ಟೆ ಐತೆ, ಒಂದು ಹನುಮಪ್ಪನ ಆಂಜನೇಯ ಐತ್ರಿ. ಅದೇ ಸರ್ ಇಲ್ಲೇ ತಳಗಡೆ ಐತ್ರಿ. ನೋಡ್ರಿ ಶ್ರೀ ಸಾಯಿ ಭುವನೇಶ್ವರಿ ದೇವಿಯ ಮೂರ್ತಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಗರ್ಭಗುಡಿ ಇದೆ ನೋಡ್ರಿ. ಈ ಗರ್ಭಗುಡಿಯ ಹಿನ್ನೆಲೆ ಶ್ರೀ ಭುವನೇಶ್ವರಿ ದೇವಿ ಪ್ರಾಣ ಪ್ರತಿಷ್ಠಾನ ಆದಂತಹ ಸ್ಥಳ ಐತ್ರಿ. ಅದ ಯಾವ್ದಪ್ಪ ಅಂದ್ರೆ ಹುತ್ತದೊಳಗ ಶ್ರೀ ಭುವನೇಶ್ವರಿ ದೇವಿ ಪ್ರಾಣ ಪ್ರತಿಷ್ಠಾಪನೆ ಹುತ್ತದೊಳಗ ಐತ್ರಿ. ಆದ ಕಾರಣ ತಾಯಿ ಭುವನೇಶ್ವರಿ ದೇವಿ ತನ್ನ ಮೂರ್ತಿ ಪ್ರತಿಷ್ಠಾಪನೆಯನ್ನ ಇದೇ ಸ್ಥಳದಲ್ಲಿ ಮಾಡಿ ಎಂಬ ನಿರ್ಧಾರದ ಮೇಲೆ ಭಕ್ತರೆಲ್ಲರೂ ಸೇರಿ ಶ್ರೀ ಭುವನೇಶ್ವರಿ ದೇವಿಯ ಗುಡಿಯನ್ನು ಈ ಸ್ಥಳದಲ್ಲಿ ಸ್ಥಾಪನೆ ಮಾಡ್ಯಾರ್ರಿ. ಈ ಗುಡಿಯ ಹಿಂದಗಡೆನೆ ಶ್ರೀ ಭುವನೇಶ್ವರಿ ದೇವಿಯ ಹುತ್ತ ಐತ್ರಿ.
ಗಿಡ ಏನಪ್ಪಾ ಅಂದ್ರ ಇದಕ್ಕೊಂದು ಈ ಗಿಡ ಹಿಂದ ಒಂದು ಪವಾಡ ಐತ್ರಿ. ಅದೇನಪ್ಪಾ ಅಂದ್ರ ಮಕ್ಕಳಾಗದೆ ಇರ್ತಕ್ಕಂತಹ ಮಹಿಳೆಯರು ಯಾರಾದ್ರೂ ಇದ್ರಪ್ಪ ಅಂದ್ರ ಅವ್ರು ಬಂದು ಶ್ರೀ ಭುವನೇಶ್ವರಿ ತಾಯಿ ಆಶೀರ್ವಾದ ತೆಗೆದುಕೊಂಡು ಇಲ್ಲಿ ಬಂದು ಗುಡಿ ತುಂಬಿಸ್ಕೊಂಡು ಹೋದ್ರಪ್ಪ ಅಂದ್ರ ಅವರಿಗೆ ಮಕ್ಕಳಾಗ್ತಾವಂತಕ್ಕಂತ ನಂಬಿಕೆ ಐತ್ರಿ. ಯಾರಾದ್ರೂ ಮಕ್ಕಳಾಗದೆ ಇರ್ತಕ್ಕಂತಹ ಹೆಣ್ಣು ಮಕ್ಕಳು ಯಾರಾದ್ರೂ ಇದ್ರು ಇಲ್ಲಿ ಬಂದು ಶ್ರೀ ಭುವನೇಶ್ವರಿ ದೇವಿಯ ಆಶೀರ್ವಾದ ತೆಗೆದುಕೊಂಡು ಒಂದು ನಿಮ್ಮ ಆಶೀರ್ವಾದ ತೆಗೆದುಕೊಂಡು ತೊಟ್ಟಿಲೆಯನ್ನು ಕಟ್ಟಿ ಗುಡಿ ತುಂಬಿಕೊಂಡು ಹೋದ್ರಪ್ಪ ಅಂದ್ರ ಮಕ್ಕಳಾಕವ್ರಿ. ಇದು ಶ್ರೀ ತಾಯಿ ಈ ಭುವನೇಶ್ವರಿಯ ಪವಾಡ. ಬರ್ತಕ್ಕಂತ ಭಕ್ತಾದಿ ಯಾರಾದ್ರೂ ಬರ್ಬೋದು. ಶ್ರೀ ಭುವನೇಶ್ವರಿ ದೇವಿಯ 5 ಹುತ್ತುಗಳ ಪೈಕಿ ಇಲ್ಲಿ ನೋಡ್ತಕ್ಕಂತಹ ಈ ಹುತ್ತು ಕೂಡ ಒಂದು ರೀ. ಇನ್ನು ಸುಮಾರು 4 ಹುತ್ತುಗಳದಾವ್ರಿ. ಶ್ರೀ ಭುವನೇಶ್ವರಿ ದೇವಿ ನಿಲ್ಲಿಸಿರ್ತಕ್ಕಂತಹ 5 ಹುತ್ತುಗಳು ರೀ. 5 ಹುತ್ತುಗಳಲ್ಲಿ ಶ್ರೀ ಭುವನೇಶ್ವರಿ ದೇವಿ 1 ಹುತ್ತುಗಳಲ್ಲಿ ನಿಲ್ಸ್ಯಾಳ್ರಿ. ಅದರ ಪೈಕಿ ನೀವು ನೋಡ್ತಾ ಇರ್ತಕ್ಕಂಥದ್ದು 1 ಹುತ್ತ ರೀ. ಇನ್ನು ಸುಮಾರು 4 ಹುತ್ತುಗಳದಾವ್ರಿ. ಅದನ್ನ ನಾವು ನೋಡೋಣ ಬನ್ನಿ. ನಮಸ್ಕಾರ ಹಿರಿಯರ. ಇವಾಗೇನ ನಾವಿರ್ತಕ್ಕಂಥ ಸ್ಥಳ ಯಾವ್ದಪ್ಪ ಅಂದ್ರ ಶ್ರೀ ಆಂಜನೇಯ ಸ್ವಾಮಿಯ ಮೂರ್ತಿ ಇರ್ತಕ್ಕಂತಹ ಸ್ಥಳ ರೀ ಇದು. ಇಲ್ಲಿ ಒಂದು ಗಿಡ ಐತ್ರಿ. ಇದು ನೀವು ನೋಡ್ಬೋದ್ರಿ. ಈ ಗಿಡದಲ್ಲಿ ಎಲ್ಲ ಬರ್ತಕ್ಕಂತಹ ಭಕ್ತಾದಿಗಳು ಇಲ್ಲಿ ಕಂಕಣ ಕಟ್ಟ್ಯಾರಿ. ಈ ಗಿಡದ ವಿಶೇಷತೆ ಏನಪ್ಪಾ ಅಂದ್ರ ಮದುವೆ ಆಗದೆ ಇರತಕ್ಕಂತಹ ಮಹಿಳೆ ಮತ್ತು ಪುರುಷರು ಯಾರಾದ್ರೂ ಇದ್ರಪ್ಪ ಅಂದ್ರ ಇಲ್ಲಿ ಬಂದು ಶ್ರೀ ಭುವನೇಶ್ವರಿ ದೇವಿ ಆಶೀರ್ವಾದ ತೆಗೆದುಕೊಂಡು ಈ ಆಂಜನೇಯನ ಆಸ್ಥಾನಕ್ಕೆ ಬಂದು ತಮ್ಮ ಬೇಡಿಕೆಯನ್ನು ಬೇಡಿಕೊಂಡು ಇಲ್ಲಿ ಕಂಕಣವನ್ನು ಕಟ್ಟಿದ್ರಪ್ಪ ಅಂದ್ರ ಅವರಿಗೆ ಮದುವೆ ಆಗತ್ತೆ ಅಂತಕ್ಕಂತಹ ಒಂದು ನಂಬಿಕೆ ಇದೆ. ಯಾರಾದ್ರೂ ಮದುವೆ ಆಗದೆ ಇರತಕ್ಕಂತಹ ವಧುವರರು ಯಾರು ಅಂದ್ರ ಇಲ್ಲಿ ಬಂದು ತಮ್ಮ ಬೇಡಿಕೆಯನ್ನು ಬೇಡಿಕೊಂಡು ಇಲ್ಲಿ ಕಂಕಣವನ್ನು ಕಟ್ಟಿ ಹೋದ್ರಪ್ಪ ಅಂದ್ರ ಮದುವೆ ಆಗತ್ತೆ. ಇದು ಶ್ರೀ ಭುವನೇಶ್ವರಿ ದೇವಿ ಆಶೀರ್ವಾದ ಮತ್ತು ಪವಾಡ. ಈಗ ಶ್ರೀ ಆಂಜನೇಯನ ದರ್ಶನ ಎಲ್ಲರೂ ತೆಗೆದುಕೊಳ್ಳಿ. ಇವಾಗೇನ ನೋಡಕತ್ತಿರಲ್ಲ, ಇದು 2ನೇ ಹೊತ್ರಿ. ಆಗಲೇ ಏನು ತೋರಿಸಿದಿಲ್ಲ. ಶ್ರೀ ಭುವನೇಶ್ವರಿ ತಾಯಿ ನಿಲ್ಸಿರ್ತಕ್ಕಂತಹ ಹುತ್ತ ಅದೊಂದ್ರಿ. ಆಗಲೇ ಏನು ತೋರಿಸಿದಿಲ್ಲ ಅದೊಂದು ಹುತ್ತ. ಇದು 2ನೇ ಹೊತ್ರಿ. ನೀವು ನೋಡ್ತಾ ಇರ್ತಕ್ಕಂತಹ 2ನೇ ಹೊತ್ತು ನೋಡ್ರಿ. ಆಶೀರ್ವಾದಗಳು. ನಮಸ್ಕಾರ ಹಿರಿಯರ. ಇವಾಗೇ ನೀವು 3 ಹುತ್ತುಗಳು ನೋಡಿದ್ರಿ. ಈಗ ಶ್ರೀ ಭುವನೇಶ್ವರಿ ತಾಯಿ ನಿಲ್ಸಿರ್ತಕ್ಕಂತಹ ಹುತ್ತು ಅಂದ್ರೆ ಗರ್ಭಗುಡಿ ಹಿಂದೆ ಇರ್ತಕ್ಕಂತಹ ಹುತ್ತು. ಇನ್ನೊಂದು ಗುಡಿಯ ಎಡಬದಿಯಲ್ಲಿ ಇರ್ತಕ್ಕಂತಹ ಹಿಂದ್ಗಡೆ ಇರ್ತಕ್ಕಂತಹ ಹುತ್ತ ಅದೊಂದು. ಇನ್ನೊಂದು ಬಲಗಡೆ ಇರ್ತಕ್ಕಂತಹ 1 ಹೊತ್ತು. 3 ಹುತ್ತುಗಳು ಅದಾವ್ರಿ. ಈಗ 4ನೇ ಹುತ್ತು ಯಾವ್ದಪ್ಪ ಅಂದ್ರ ನಿಮ್ಗೆ ತೋರಿಸ್ತಿದೀವ್ರಿ ನಾವು. ಈಗ ಸಮಯ ಸುಮಾರು ಸಂಜೆ ಆಗಿತ್ರಿ. ಸಮಯ ಹೊತ್ತಾಗೈತ್ರಿ ಸ್ವಲ್ಪ. ಆದ ಕಾರಣ ತೋರ್ಸಕ ಆಗಿಲ್ಲ. ಇಲ್ಲಿ ಏನಾಯ್ತಲ್ರಿ, ನೀವು ನೋಡಾಕ್ತಿರಲ್ಲ, ಈ ಕೊಳದಲ್ಲಿ ಇನ್ನೊಂದು ಹುತ್ತ ಐತ್ರಿ. ನೀವು ನೋಡ್ತಕ್ಕಂತಹ 4ನೇ ಹುತ್ರಿ. ಅದು ಈ ಕೊಳದೊಳಗೆ ಐತಿ ನೋಡ್ರಿ. ಈಗ ಸುಮಾರು ಸಮಯ ಆದ ಕಾರಣ ತೋರ್ಸೋದಕ್ಕೆ ಸ್ವಲ್ಪ ತಡ ಆಯ್ತ್ರಿ. ಇದಾವೆ. ಇವಾಗ ನೋಡಾಕತ್ತಿರಲ್ಲ, ಇದು ನಿಮ್ಗೆ
ನೋಡ್ತಕ್ಕಂತಹ 5ನೇ ಹೊತ್ತು ರೀ. ಈಗ ಶ್ರೀ ಭುವನೇಶ್ವರಿ ದೇವಿ ನೆಲೆಸಿರ್ತಕ್ಕಂತಹ ಹುತ್ತು ಏನೈತಲ್ರಿ, ಆ ಹುತ್ತದಿಂದ ಎಡಕ್ಕೆ ಬಲಕ್ಕೆ 2 ಹುತ್ತುಗಳದಾವ್ರಿ. ಅದರ ಮುಂದಗಡೆ ಕೊಳದಲ್ಲಿ 1 ಹುತ್ತು ಐತ್ರಿ. ಅವು 3 ಮತ್ತು ಕೊಳದಲ್ಲಿ ಇರತಕ್ಕಂತಹ 4ನೇ ಹೊತ್ತು ರೀ. ಇವಾಗ ನೋಡಕತ್ತಿರಲ್ಲ, ಇದು 5ನೇ ಹೊತ್ತು ರೀ. ಶ್ರೀ ಭುವನೇಶ್ವರಿ ದೇವಿ ಆಶೀರ್ವಾದ ಎಲ್ಲರೂ ತೆಗೆದುಕೊಳ್ಳಿ. ಯಾರಾದ್ರೂ ಬರೋರು ಇದ್ರಪ್ಪ ಅಂದ್ರೆ ಎನಿ ಟೈಮ್ ಬರ್ಬೋದು. ಶುಕ್ರವಾರ ಯಾರಾದ್ರೂ ಎನಿ ಟೈಮ್ ಬರ್ಬೋದು. ಕೆಲವೊಬ್ರು ಏನಪ್ಪಾ ಅಂದ್ರೆ ಗುರುವಾರ ಸಾಯಂಕಾಲ ವಸ್ತಿ ಬರ್ತಾರೆ. ಇಲ್ಲೇ ಶ್ರೀ ಭುವನೇಶ್ವರಿ ದೇವಿಯ ಆಶೀರ್ವಾದ ತೆಗೆದುಕೊಂಡು ಅಂಬಲಿ ಪ್ರಸಾದ ತೆಗೆದುಕೊಂಡು ಬರ್ತಾರೆ. 5 ವಾರ ಅಂಬಲಿ ಪ್ರಸಾದ ತೆಗೆದುಕೊಂಡ್ರಪ್ಪ ಅಂದ್ರೆ ನಿಮ್ಗೆ ಇರತಕ್ಕಂಥ ಸಂಕಷ್ಟಗಳು ದೂರಕ್ಕಾವೆ. ನೀವು ಯಾರಾದ್ರೂ ಬರೋರು ಇದ್ರಪ್ಪ ಅಂದ್ರೆ ಬಾಗಲಕೋಟೆ ಡಿಸ್ಟಿಕ್ ಬೆಳಗಿ ತಾಲೂಕು ಕುಂದರ್ಗಿ ಶ್ರೀ ಕ್ಷೇತ್ರ ಯಾವ್ದಪ್ಪ ಅಂದ್ರೆ ಇದು ಸ್ವಲ್ಪ ಗುಡ್ಡದಲ್ಲಿ ಐತ್ರಿ. ರೋಡ್ ದಂಡೆಗೆ ಬಂದ್ರಪ್ಪ ಅಂದ್ರೆ ಯಾರಾದ್ರೂ ನಿಮ್ಗೆ ಕಾಣದತ್ರಿ ಬೋರ್ಡ್ ಹಾಕ್ಯಾರಿ. ನೀವು ಯಾರಾದ್ರೂ ಬರೋದ್ರೆ ಎನಿ ಟೈಮ್ ಬರ್ಬೋದು. ಶ್ರೀ ಭುವನೇಶ್ವರಿ ದೇವಿ ತಮ್ಮೆಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಕೇಳ್ತಾ ಇವತ್ತು ನಮ್ಮ ವಿಡಿಯೋ ಯಾವ ಚಿತ್ರ ಇರುತ್ತೆ ಅಂತ ಹೇಳಿ ಕಮೆಂಟ್ ಮಾಡ್ರಿ. ನಮ್ಮ ವಿಡಿಯೋ ಏನೋ ಇಷ್ಟ ಆಯ್ತಪ್ಪ ಲೈಕ್ ಮಾಡ್ರಿ, ನಮ್ಮ ವಿಡಿಯೋನ ಶೇರ್ ಮಾಡ್ರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ತಾ ಇರಿ. ಟಾಟಾ ಬಾಯ್ ಬಾಯ್, ನಮಸ್ಕಾರ.